ನಂದನಾಕುಲ ನಂದಗೋಕುಲ. ಇಷ್ಟೊತ್ತು ಯಾರು ಗಲಾಟೆ ಮಾಡ್ತಾ ಇದ್ದ? ವಲ್ಲಭಣ್ಣಂಗೆ ಯಾಕೆ ಹೊಡಿತಾ ಇದ್ದಾರೆ? ಅಪ್ಪನ ವಿಷಯ ತಿಳಿಸ್ಬೇಕು. ಅಪ್ಪ, ಆ ಮನೆಯವರು ಕೆಳಗಡೆ ಗಲಾಟೆ ನಡೀತಿದ್ಯಪ್ಪ. ಸೂರ್ಯಕಾಂತ್ ಅವರು ವಲ್ಲಭಣ್ಣನ್ ಹೊಡಿತಾ ಇದ್ದಾರಪ್ಪ. ಅಪ್ಪ, ನಂಗೆ ಭಯ ಆಗ್ತಿದ್ಯಪ್ಪ, ಬೇಗ ಬನ್ನಿ ಅಪ್ಪ. ಏನ್ ಮಾಡ್ತಾನ ವಲ್ಲಭ? ಏನಾಯ್ತೆ ಹೇಳೆ? ಸೂರ್ಯಕಾಂತ ವಲ್ಲಭಂಗ್ ಯಾಕೆ ಹೊಡಿತಾ ಇದ್ದಾನೆ? ಸೂರ್ಯಕಾಂತ! ನನ್ನ ಮಗನ ಮೇಲೆ ಇನ್ನೊಂದ್ಸಲ ಕೈ ಮಾಡಿದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಯಾಕೋ ಅವ್ನು ಹೊಡಿತಾ ಇದ್ಯಾ? ಏನೋ ಮಾಡ್ದ ಅವನು? ಮಗನ ಹತ್ರ ಕೇಳ್ಕೊ. ನೋಡಲಿ, ನನ್ ಮಗಳು ಹೇಳ್ತಾ ಇಲ್ಲ. ಅಮೂಲ್ಯ, ಏನಾಯ್ತು? ಮುಗ್ಬೇಡ. ನಿನ್ ಮಗ ಮಾಡಿರೋದ ಸಾಕು. ನನ್ನ ಮಗನ ಅಮೂಲ್ಯ ಪ್ರಜ್ಞೆ ತಪ್ಪಿರೋದಕ್ಕೂ ನನ್ ಮಗಗೂ ಏನೋ ಸಂಬಂಧ? ಯಾಕೆಂದ್ರೆ ನಿನ್ನ ಮಗ ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದ. ಇಲ್ಲಿ ಅಮ್ಮು ಇಲ್ಲ ಅಂತ ನಾವೆಲ್ಲ ಗಾಬರಿಯಿಂದ ಹುಡುಕ್ತಾ ಇದ್ರೆ ಇವನು ಅಮ್ಮನ್ನ ಎತ್ಕೊಂಡು ನಿಂತಿದ್ದ. ಏನ್ ಮಾಡೋದ್ನೋ ಗೊತ್ತಿಲ್ಲ, ನನ್ನ ಮಗಳು ಎದ್ದೋಳ್ತಾ ಇಲ್ಲ. ಮಾತೆತ್ತಿರ ನನ್ನ ಮಗ ಸಾಚ ಸಾಚ ಅಂತ ಹೇಳ್ತೀಯಲ್ಲ, ಇದಕ್ಕೇನ್ ಹೇಳ್ತೀಯ? ವಲ್ಲಭ, ಏನಾಯ್ತು ಹೇಳೋ. ಅಪ್ಪ, ಅದು ನಾನೀಗ ಸಿದ್ದು ವಿಷಯ ಹೇಳಿದ್ರೆ ಅಮ್ಮನ ಮರ್ಯಾದೆ ಹೋಗುತ್ತೆ. ಮಗಳು ಲವ್ ಮಾಡಿದಾಳೆ ಅಂತ ಗೊತ್ತಾಗಿ ಈ ಸೂರ್ಯಕಾಂತ್ ಇಲ್ಲೇ ಅವಳನ್ನ ಸಿಗದಾಕ್ಬಿಡ್ತಾನೆ. ಬೇಡ ಬೇಡ, ಹೇಳೋದೇ ಬೇಡ. ವಲ್ಲಭ, ನಿನ್ನೆ ಕೇಳ್ತಿರೋದು, ಏನಾಯ್ತು ಹೇಳೋ. ಎಲ್ರು ಕೇಳ್ತಿದಾರಲ್ಲ, ಯಾಕೆ ಸುಮ್ಮನೆ ನಿಂತಿದ್ಯಾ ಹೇಳೋ. ಅದು ಫ್ರೆಂಡ್ಸ್ ಜೊತೆ ಹಾಗೇನೆ ಫೋನಲ್ಲಿ ಮಾತಾಡ್ತಾ ವಾಕ್ ಮಾಡ್ತಿದ್ದೆ. ಅವಾಗ ದೂರದಲ್ಲಿ ಅಮೂಲ್ಯ ಮೂರ್ಛೆ ತಪ್ಪಿ ಬಿದ್ದಿದ್ಲು. ಗೊತ್ತಿರೋ ಹುಡುಗಿ ಅಲ್ವಾ, ಅದಕ್ಕೆ ರೂಮ್ ತನಕ ಹೋಗೋಣ ಅಂತ ಕರ್ಕೊಂಡ್ ಬಂದೆ. ಅವಳು ನಡೆಯಕ್ಕೂ ಆಗ್ತಿರ್ಲಿಲ್ಲ. ಅಷ್ಟರಲ್ಲಿ ಇವರೆಲ್ಲ ನೋಡ್ಕೊಂಡು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಬೇಡ ನೀನು. ನಾನೇ ಅವಳನ್ನ ರೂಮ್ ತನಕ ಬಿಟ್ಟು ಮಲ್ಕೋ ಅಂತ ಹೇಳಿ ಬಂದಿದ್ದೀನಿ. ನೀನು ಬೇರೆ ಕತೆ ಹೇಳ್ಬೇಡ ಮಗನೇ. ನಾನ್ ಯಾಕೆ ಕತೆ ಹೇಳಿ? ನಾನ್ ನಿಜಾನೇ ಹೇಳ್ತಿದ್ದೀನಿ. ರೂಮ್ ಅಲ್ಲಿ ಮಲಗಿದವಳು ಆಚೆ ಹೋಗೋ ಬರ್ತಾಳೆ. ಮರ್ಯಾದೆಯಿಂದ ನಿಜ ಮಗಳು. ನಾನ್ ನಿಜಾನೇ ಹೇಳ್ತಿರೋದ್ ಕಣ್ರಿ. ನಂಬೋದಾದ್ರೆ ನಂಬಿ, ಇಲ್ಲ ಅಂದ್ರೆ ಅವ್ಳಿಗೆ ಎಚ್ಚರ ಆಗುತ್ತಲ್ಲ ಅವಾಗ ಅವಳು ಕೇಳಿ. ಮಾಡೋದ್ ಮಾಡಿ ನನ್ ಮೇಲೆ ರೇಗ್ತೀಯ ಯಾಕಂತ? ನನ್ನ ಮಗನ ಮೇಲೆ ಇನ್ನೊಂದ್ಸಲ ಕೈ ಮಾಡಿದ್ರೆ ಸಾಯಿಸ್ಬಿಡ್ತೀನಿ ಅಷ್ಟೇ. ಅವನ್ ಹೇಳ್ದ ತಾನೆ ಏನ್ ನಡೀತು ಅಂತ. ಮತ್ ಯಾಕೋ ಹೇಳು ಹೇಳು ಅಂತ ಬಡ್ಕೋತಾ ಇದ್ಯಾ? ಒಟ್ನಲ್ಲಿ ನೀನು ಅವನ್ ಮೇಲೆ ಅಪರಾಧ ಹೊರಿಸ್ಬೇಕು ಅಷ್ಟೇ. ಇಷ್ಟಕ್ಕೂ ನಿನ್ ಮಗಳನ್ನ ನನ್ನ ಮಗ ಕರ್ಕೊಂಡು ಹೋದ ಅಂತ ಹೇಳಕ್ಕೆ ನಿನ್ನ ಹತ್ರ ಏನೋ ಸಾಕ್ಷಿ ಇದೆ? ನೀವು ನಿಮ್ ಮಗನ್ ವಹಿಸ್ಕೊಂಡ್ ಮಾತಾಡ್ತಾ ಇದೀರಾ. ನಾವು ನಮ್ ಹುಡುಗಿಗೆ ಏನಾಯ್ತು ಅಂತ ಆತಂಕ ಪಡ್ತಾ ಇದೀವಿ. ಹೀಗೆ ಆದ್ರೆ ಬೆಳಕಾಗ್ ಹೋಗುತ್ತೆ ಅಷ್ಟೇ. ಸಾಕ್ಷಿ ಬೇಕು ಅಂದ್ರೆ CCTV ನೋಡ್ಬೋದಲ್ವಾ?
ನೋಡ್ರು ನೋಡ್ರು ನನ್ ಮಗ ನಿಮ್ ಮಗಳನ್ನ ಕರ್ಕೊಂಡು ಹೋಗ್ತಾ ಇರೋದು. ಅಮೂಲ್ಯ ಒಬ್ಳೆ ಹೋಗ್ತಾ ಇದ್ದಾಳೆ. ಏನ್ರು ಹೇಳ್ತೀರ ಇದಕ್ಕೆ? ಅಮ್ಮು ಯಾಕೆ ಹಿಂಗ್ ಮಾಡಿದ್ಲು? ಒಬ್ಳೆ ಇದ್ದು ಎಲ್ಲಿಗೆ ಹೋಗಿದ್ಲು? ಏನೋ ಸುಮ್ನಾಗ್ಬಿಟ್ಟೆ? ಆಗ ಅಷ್ಟೊಂದು ಮಾತಾಡ್ತಾ ಇದ್ದೆ, ಈಗ ಮಾತಾಡೋ. ಈಗ ಉರಿಯೋ ಬೆಂಕಿಗೆ ಸಿಹಿಮೆಣ್ಣೆ ಸುರಿಯೋ ಸಮಯ. ಅಯ್ಯೋ ಬಾವಾ, ಅಮ್ಮು ಯಾಕೆ ರೂಮಿಂದ ಒಬ್ಳೆ ಹೋದ್ಲು? ಅಯ್ಯೋ ಪಾಪ, ನಾವು ಅನ್ಯಾಯವಾಗಿ ಇವ್ರ ಮಗನ್ ಮೇಲೆ ಅನುಮಾನ ಪಟ್ಬಿಟ್ವಿ. ಇವ್ರ ಮಗಂದೇನು ತಪ್ಪಿಲ್ಲ. ಹೇಯ್, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೋಡೋದಿಲ್ಲ ಮಾಡೋದಿಲ್ಲ, ಎಲ್ಲದಕ್ಕೂ ನನ್ನ ಮನೆಯವ್ರ ಹೆಸರನ್ನ ಮಾಡ್ಬಿಡ್ತೀರಾ. ಸೂರ್ಯಕಾಂತ, ಈಗ ಅರ್ಥ ಆಯ್ತಾ? CCTV ನೋಡಿದ್ಮೇಲೆ ನನ್ ಮಗ ಏನು ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಾಯ್ತಾ? ರಸ್ತೆಲ್ ಬಿದ್ದಿರೋ ನಿನ್ ಮಗಳನ್ನ ಕರ್ಕೊಂಡ್ಬಂದು ಉಪಕಾರನೇ ಮಾಡಿದಾನ ಅವನು. ಎಷ್ಟಾದ್ರೂ ನನ್ ಮಗ ಕಣ ಅವನು. ಸಂಸ್ಕಾರದಲ್ಲಿ ಬೆಳೆಸಿದೀನಿ. ಅವನ್ಗೆ ಬೇರೆಯವ್ರಿಗೆ ಸಹಾಯ ಮಾಡೋ ಒಳ್ಳೆ ಬುದ್ಧಿ ಇದೆಯೋ ವಿನಃ ನಿಮ್ ತರ ಬೇರೆಯವ್ರಿಗೆ ಕಷ್ಟ ಕೊಡೋ ದುಷ್ಟ ಬುದ್ಧಿ ಇಲ್ಲ ಕಣೋ. ಇನ್ನೊಂದ್ಸಲ ನನ್ನ ಮಕ್ಕಳ ಮೇಲೆ ಏನಾದ್ರೂ ನೀವು ಕೈ ಮಾಡಿದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಏನ್ ಅಣ್ಣ ತಮ್ಮ ಮುಖ ನೋಡ್ಕೊತಾ ಇದ್ದೀರಾ? ನನ್ ಮಗನ ಹತ್ರ ಕ್ಷಮೆ ಕೇಳ್ರು. ಏನೋ ನಿನ್ ಮಗಳಿಗೆ ಹೀಗಾಗಿದೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಅದ್ರ ಕಥೆನೇ ಬೇರೆ. ರೀ, ಏನೋ ಗೊತ್ತಿರೋ ಹುಡುಗಿ ಅಂತ ಸಹಾಯ ಮಾಡಕ್ ಹೋಗಿದ್ದಾನೆ. ಈ ವಿಚಾರದಲ್ಲಿ ನೀವು ಅವನೇನು ಬಯಕ್ ಹೋಗ್ಬೇಡ್ರಿ. ಅಂದ್ರೆ ನಿನಗೆ ಯಾಕೆ ಬೇಕಿತ್ತು ಇವ್ ಸಾಬ್ರಿ? ನೀನ್ ಯಾಕೆ ಅವಳನ್ನ ಕರ್ಕೊಂಬಂದೆ? ಹಾಗೆ ಹೀಗೆ ಅಂತ ಅವನೇನು ಬೈದ್ ಬಿಡ್ಬೇಡ್ರಿ. ಗಿರ್ಜಾ, ನನ್ನ ನೀನು ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು. ಸುಮ್ ನಾನು ಯಾಕೆ ಬೈತೀನಿ ಹೇಳು? ನಿನಗೆ ಗೊತ್ತಲ್ವ ಗಿರ್ಜಾ, ಅವತ್ತು ರಾತ್ರಿ ಅಮೂಲ್ಯ ಒಬ್ಳೆ ಬರ್ತಿದ್ದಾಗ, ರಸ್ತೆಯಲ್ಲಿ ಪುಂಡ ಪೋಖ್ರಿಗಳು ಅವಳನ್ನ ಗೋಳು ಹೊಯ್ಕೋತಿದ್ದಾಗ ನಾನೇ ಕಾಪಾಡಿ ಮನೆ ಕರ್ಕೊಂಬಂದಿದ್ದು. ಅವತ್ತು ನಾನು ಮಾಡಿದ ಕೆಲಸನೇ ಇವತ್ತು ನನ್ನ ಮಗ ಮಾಡಿದ್ದಾನೆ. ಅಂಥದ್ರಲ್ಲಿ ನಾನು ಯಾಕೆ ಬೈತೀನಿ ಹೇಳು? ಅವನು ಒಳ್ಳೆತನ, ಜವಾಬ್ದಾರಿ ನೋಡಿ ನಾನಿನ್ನೂ ಹೆಮ್ಮೆ ಪಡ್ತೀನಿ ಹೊರತು ಬೈಯೋದಿಲ್ಲ. ನೀವೆಲ್ಲಿ ನಾಳೆ ಅವನ್ನ ಬೈದ್ ಬಿಡ್ತಿರೋ ಅಂತ ನನಗೆ ಯೋಚನೆ ಆಗ್ಬಿಟ್ಟಿತ್ತು. ಸದ್ಯ ಈಗ ಸಮಾಧಾನ ಆಯ್ತು ರೀ. ಜವಾಬ್ದಾರಿ ಅಂತ ಬಂದ್ರೆ ನನ್ನ ಮಕ್ಕಳಿಗೆ ನಂದೇ ಬುದ್ಧಿ ಗಿರ್ಜಾ. ಶತ್ರು ಮನೆಯವರಾದ್ರೂ ಪರವಾಗಿಲ್ಲ, ಒಬ್ಳು ಹುಡುಗಿ ದಾರಿಲಿ ಬಿದ್ದಿದ್ದಾಳೆ ಅಂತ ಅವಳನ್ನ ಎತ್ಕೊಂಡು ಬಂದಿದ್ದಾನಲ್ಲ, ಅದಕ್ಕಿಂತ ಇನ್ನೇನ್ ಬೇಕು ಗಿರ್ಜಾ? ಏನೇನೋ ಯೋಚನೆ ಮಾಡಿ ನಿದ್ದೆ ಹಾಳು ಮಾಡ್ಕೋಬೇಡ. ಬೆಳಗ್ಗೆ ಬೇಗ ಎದ್ದು ಊರಿಗೆ ಹೋಗ್ಬೇಕು. ನೆಮ್ಮದಿಯಾಗಿ ಮಲ್ಕೋ.
ಅಮ್ಮು ಈಗ ಹೇಗಿದ್ಯಾ ಕಂದ? ಹುಷಾರಾಗಿದ್ಯಲ್ಲ ಅಮ್ಮು? ನಾನು ಹೀಗೆ ಇಲ್ಲಿಗೆ ಬಂದೆ. ನಾನು ಸಿದ್ದು ಜೊತೆ ಇದ್ದೆ ತಾನೆ. ಆಮೇಲೆ ಏನಾಯ್ತು ಅಂತಾನೆ ನೆನಪಾಗ್ತಿಲ್ವಲ್ಲ. ಅಮ್ಮೋ, ಯಾಕಮ್ಮ ಸುಮ್ಮನೆ ಇದೆಯಾ? ಅಲ್ಲ ಅಮ್ಮು, ರಾತ್ರಿ ಮಲ್ಗಿದ್ದೋಳು ನೀನು ಯಾಕೆ ಆಚೆ ಎದ್ದೋದೆ? ನಮ್ಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಒಂದ್ ಮಾತ್ ಹೇಳ್ಬಿಟ್ಟು ಹೋಗ್ಬೋದಾಗಿತ್ತಲ್ವಾ? ಮೊದ್ಲೇ ವಯಸ್ಸಿಗೆ ಬಂದಿರೋ ಹುಡುಗಿ, ಗೊತ್ತಿಲ್ದೇ ಇರೋ ಊರು, ಗೊತ್ತಿಲ್ದಿರೋ ಜನ, ಯಾರಾದ್ರೂ 4 ಜನ ಹುಡುಗರು ನಿನ್ನನ್ನು ಎತ್ತಾಕೊಂಡು ಹೋಗಿದ್ರೆ ನಿನ್ ಜೀವನದ ಗತಿ ಏನಮ್ಮು? ಏ ಇಂದ್ರ, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯ? ಪಾಪ ಅಮ್ಮು ಮೂರ್ಛೆ ತಪ್ಪಿದಳು, ಈಗ ಎಚ್ಚರಾಗಿದ್ದಾಳೆ. ಏನಾಯ್ತು ಅಂತ ಅವಳ ಬಾಯಲ್ಲಿ ಕೇಳೋಣ ಅಂದ್ರೆ ನೀನ್ ಅವಳ ಮಾತಾಡೋಕೆ ಬಿಡ್ತಾ ಇಲ್ವಲ್ಲ? ಅಲ್ಲ ರೀ, ಅಮ್ಮನ ಚಿಕ್ಕ ವಯಸ್ಸಿಂದ ಎತ್ತ ಆಡ್ಸಿ ಬೆಳೆಸಿರೋಳು ನಾನು. ಅವಳು ಈ ತರ ಹೇಳ್ದೆ ಕೇಳ್ದೆ ಹೋದ್ರೆ ನನಗೆ ಎಷ್ಟು ಆತಂಕ ಆಗುತ್ತೆ ಅಂತ ನನಗ್ ಗೊತ್ತು. ನನ್ನ ಆತಂಕನ ಅರ್ಥ ಮಾಡ್ಕೊಂಡು ನನಗ್ ಸಮಾಧಾನ ಮಾಡ್ತೀರಾ ಅಂತಂದ್ರೆ ನೀವ್ ನನ್ನೇ ಬೈತಾ ಇದ್ದೀರಾ. ನಾನ್ ಮಾತಾಡ್ತೀನಿ. ಮಗಳೇ, ರಾತ್ರಿ ಎಲ್ಲೋಗಿದ್ದೆ? ನಮ್ಗೆ ನೀನ್ ಸಿಕ್ಕಾಗ ಪ್ರಜ್ಞೆ ತಪ್ಪಿರೋ ಸ್ಥಿತಿಯಲ್ಲಿದ್ದೆ. ನಿನ್ಗೆ ಏನಾಯ್ತು ಅಂತ ನೋಡಕ್ಕೆ CCTVಯಲ್ಲಿ ನೋಡಿದ್ವಿ. ನೀನು ರೂಮಿಂದ ಆಚೆ ಹೋದೆ. ಎಲ್ಲೋಗಿದ್ದೆ? CCTV ಎಲ್ಲ ನೋಡಿದಾರ? ಸದ್ಯ ಸಿದ್ದು ಜೊತೆಗಿರೋದ ನೋಡಿಲ್ಲ ಅನ್ಸುತ್ತೆ. ಅದು ನನಗೆ ಯಾಕೆ ಏನೋ ನೆನಪಾಗ್ತಾ ಇಲ್ಲ. ಏನಾಯ್ತು ರಾತ್ರಿ? ಮಾತಾಡು ಮಗಳೇ. ಅಪ್ಪ ಅದು ಊಟ ಮಾಡದೆ ಮಲಗಿದ್ನ. ಹಂಗೆ ಮಧ್ಯರಾತ್ರಿ ಹಸಿವಾಯ್ತು. ಅದಕ್ಕೆ ರೆಸ್ಟೋರೆಂಟಿಗೆ ಹೋದೆ ಅಪ್ಪ. ಆದ್ರೆ ಅದು ಕ್ಲೋಸ್ ಆಗಿತ್ತು. ಅದಕ್ಕೆ ಆಚೆ ಯಾವ್ದಾದ್ರು ಅಂಗಡಿ ಇದೆಯಾ ಅಂತ ನೋಡಕ್ ಹೋದ್ನ. ಬಟ್ ಅಲ್ಲಿ ಯಾವ ಅಂಗಡಿನೂ ಇರ್ಲಿಲ್ಲ. ಅಲ್ಲಿಂದ ವಾಪಸ್ ರೆಸಾರ್ಟ್ ಕಡೆ ಬರ್ತಾ ಇದ್ನ. ಅವಾಗ ಅಲ್ಲೊಂದ್ ದೊಡ್ಡ ಹುಣಸೆ ಮರ ಕಾಣಿಸ್ತು. ಅಲ್ಲಿ ಏನೋ ವಿಚಿತ್ರವಾಗಿ ಕೂಗೋ ತರ ಶಬ್ದ ಬರ್ತಾ ಇತ್ತು. ಆಮೇಲೆ ಅಲ್ಲಿ ಬಿಳಿ ಆಕಾರದೆಲ್ಲ ಏನೇನೋ ಇತ್ತು. ಅದು ನೋಡಿ ನನ್ ಫುಲ್ ಮೈಯೆಲ್ಲ ಬೆವರ್ತು. ಆಮೇಲೆ ಏನಾಯ್ತಂತಾನೆ ಗೊತ್ತಿಲ್ಲ. ನೋಡಿದ್ರೆ ಇಲ್ಲಿದ್ದೀನಿ. ಹುಣಸೆ ಮರನಾ? ಅಯ್ಯೋ ದೇವ್ರೆ ಅಮ್ಮು, ಹೀಗೆಲ್ಲ ಮಧ್ಯರಾತ್ರಿಲಿ ಒಬ್ಬೊಬ್ಳೆ ಆಚೆ ಹೋಗ್ತಾರಾ? ನೋಡು, ನಮ್ಮೂರ್ಗ್ ಹೋದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ತೀರ್ಥ ಹಾಕ್ಸಿ ಒಂದ್ ತಾಯ್ತ ಕಟ್ಸ್ಬಿಡೋಣ. ಹಸಿವಾಗಿದೆ ಅಂತ ಮಧ್ಯರಾತ್ರಿ ಒಬ್ಳೆ ಹೋಗೋದಾ? ನಮ್ಮನ್ನ ಯಾರನ್ನಾದ್ರೂ ಜೊತೆಲಿ ಕರ್ಕೊಂಡು ಹೋಗ್ಬೋದಾಗಿತ್ತಲ್ವಾ? ನಿಮಗ್ ಯಾಕೆ ತೊಂದ್ರೆ ಕೊಡೋದು ಅನ್ಕೊಂಡೆ ಚಿಕ್ಕಪ್ಪ? ಬಲೆ ಚಾಲಾಕಿ ಕಣೆಯೋಳು. ಏನೇನೋ ಹೇಳಿ ಎಲ್ರೂ ಯಾಮರ್ಸ್ಬಿಟ್ಲು. ಈ ಸಲ ಸಿಕ್ಕಾಕ್ಸೋಕಾಗ್ಲಿಲ್ವಲ್ಲ. ಸಣ್ಣ ಹಿಕ್ಕೈದಲ್ಲಿ ಸಿಕ್ಕಾಕ್ಸಿದ್ರೆ ಸ್ವಲ್ಪ ಹೊತ್ತು ನೋವಾಗತ್ತೆ ಅಷ್ಟೇ ಕಣೆ. ಅದೇ ದೊಡ್ಡ ಬಲೆನೆ ಬೀಸಿದ್ರೆ ಬಾಳೆ ಹಾಳಾಗತ್ತೆ. ಸರಿ ಮಗಳೇ, ನಾವು ಇವತ್ತೇ ಎಲ್ಲರೂ ಊರು ಹೋಗೋಣ. ಬೇಗ ರೆಡಿಯಾಗಿ ಬಂದ್ಬಿಡು. ಯಾರಿಗೂ ಡೌಟ್ ಬರ್ಲಿಲ್ಲ. ಹೆಂಗೂ ಬಚಾವಾದೆ. ಆದ್ರೆ ರಾತ್ರಿ ನಂಗೆ ಏನಾಗಿತ್ತು? ಅಲ್ಲ, ಸಿದ್ದು ಎಲ್ಲಿಗೆ ಹೋದ? ಏನು ಗೊತ್ತಾಗ್ತಿಲ್ಲ. ಅಮ್ಮ ಅಮ್ಮ ಅಮ್ಮ, ಬೇಗ ಬಾರಮ್ಮ, ಇನ್ನೇನ್ ಬಂದ್ಬಿಡ್ತಾರೆ ನಮ್ಮ ಅಣ್ಣ. ಅಯ್ಯೋ ಬಾವ, ಒಟ್ಟಿಟ್ಟು ಬರೋದನ್ನ ನೆನ್ಸ್ಬಿಟ್ಟು ಖುಷಿ ಆಗ್ತಾ. ಅಯ್ಯೋ, ನೀನ್ ಬರೋಷ್ಟಲ್ಲಿ ನಾನು ಮದುವೆಯಾಗಿ ಮಕ್ಕಳಾಗ್ಬಿಡುತ್ತೆ. ನೀಟಾಗಿ ಅರ್ಥ ಮಾಡ್ಬೇಕು, ಗೊತ್ತಾಯ್ತಾ? ತಗ 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 ಹಿಡ್ಕ. ನೀನೇನು ಆ ಮನೆಯವರು ಈ ಮನೆಯವರು ಒಂದಾಗಿದ್ದಾರೆ ಅಂತ ಹೇಳ್ತಾ ಇದೀಯಾ? ನನಗೇನೋ ಅನುಮಾನ ಅಪ್ಪ. ಅನುಮಾನ ಯಾಕಮ್ಮ? ಒಲ್ಲ ಮನೆ ಫೋನ್ ಮಾಡಿ ಹೇಳಿದ ನನಗೆ, ಬಾವ ಅಣ್ಣ ಇಬ್ರು ಒಂದೇ ಕೋಣೆಯಲ್ಲಿ ಇದ್ರಂತೆ. ಅಲ್ಲಿಗೆ ಅರ್ಥ ಆಯ್ತಾ ಇಬ್ರು ಒಂದಾಗಿದ್ದಾರೆ ಅಂತ. ಅಯ್ಯೋ, ನೆನ್ಸ್ಕೊಂಡ್ರೆ ನೀನ್ ಖುಷಿ ಆಗತ್ತಮ್ಮ. ಅವ್ರಿಬ್ರು ಒಟ್ಟೊಟ್ಟಿಗೆ ಈ ದಿಗ್ಗಜರು ಸಿನಿಮಾದಲ್ಲಿ ಅಂಬರೀಷ್ ಅಣ್ಣ, ವಿಷ್ಣುದಾದ ಬಂದಂಗ್ ಬರ್ತಾ ಇದ್ರೆ, ಅಯ್ಯೋ ಕುಚುಕು 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 ಚಟ್ನಿ ದೋಸ್ತ ಕಣ ಕುಚುಕು. ಅಮ್ಮ ನೋಡೋ, ಮೊದ್ಲೇ ಹೇಳ್ತಾ ಇದೀನಿ, ನೀನ್ ಅವ್ರಿಬ್ರಿಗೂ ಆರತಿ ಮಾಡುವಾಗ ಎಮೋಷನಲ್ ಡ್ರಾಮಾ ಎಲ್ಲ ಮಾಡಕ್ ಹೋಗ್ಬೇಡ. ಆಮೇಲೆ ಇನ್ನೊಂದು ಮಾತು, ಇನ್ ಮೇಲೆ ನಾನು 15 ದಿನ ಈ ಮನೆಯಲ್ಲಿ, 15 ದಿನ ಈ ಮನೆಯಲ್ಲಿ, ಆ ಮನೇಲಿ ಟಿಫನು, ಈ ಮನೇಲಿ ಊಟ, ರಾತ್ರಿ ಈ ಮನೇಲಿ ಮುದ್ದೆ, ಆ ಮನೇಲಿ ಸಾಂಬಾರ, ಆಮೇಲೆ ಮಲ್ಗೋದು, ಆಮೇಲೆ ದಿಂಬು, ಈ ಮನೇಲಿ ಹಾಸಿಗೆ ತಗೊಂಡು ಮಲಗ್ತಾ ಇರೋದೆ. ಬಂದ್ರು ಹಾರ ಹಾಕ್ತಾ ಇದಾರೆ, ಬಂದ್ರು. ರೆಡಿ ಮಾಡ್ಕೊ.
ಎಲ್ಲಿ ಅವ್ರು ಬರ್ಲೇ ಇಲ್ಲ. ಹಾ ಅವರು ಬಂದ್ರು 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 ಬನ್ನಿ 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 ಇಲ್ಲಿ ನಿಂತ್ಕೊಳ್ಳಿ ಅಣ್ಣ ಬಂದ್ಬಿಡ್ಲಿ ಅವರು ಬಂದ್ಬಿಡ್ಲಿ ನಿಂತ್ಕೊಳ್ಳಿ. ಹಿಂಗ್ ನೋಡಕ್ ಎಷ್ಟು ಖುಷಿ ಆಗ್ತಾ ಇದೆ ಅಲ್ಲ. ನೀವಿಬ್ರು ಹಿಂಗೆ ಟ್ರಿಪ್ ಆಗ್ತಿರಂತ ಗೊತ್ತಿದ್ರೆ ನಾನು 30 ವರ್ಷದಿಂದನೇ ಅರೇಂಜ್ ಮಾಡ್ಬಿಡ್ತೀನಿ ಆ ಟ್ರಿಪ್ಗೆ. ಅಯ್ಯೋ ಈ ಗಡಿಬಿಡಿಯಲ್ಲಿ ಫೋಟೋಗ್ರಾಫರ್ ಕೇಳದೆ ಬರ್ಬಿಟ್ನೆ. ನನ್ನ ಮೊಬೈಲ್ ಬೇರೆ ಹಾಳಾಗ್ಬಿಟ್ಟಿದೆ. ಒಲ್ಲಪ್ಪ ಮೊಬೈಲ್ ರೆಡಿ ಮಾಡ್ಕೊಂಡ್ರು. ಏನಣ್ಣ ಏನ್ ಬಾವ ಹಿಂಗ್ ನಿಂತಿದ್ರ? ನೀವು ಬನ್ನಿ ಬಾವ ಅಣ್ಣ ನೀವು ಬನ್ನಿ ಬನ್ನಿ. ನೀವು ಒಟ್ಟಿಗೆ ಇರೋದ ನನ್ನ ಇಬ್ರು ಕೈ ಹಿಡ್ಕೊಂಡು ಕುಚಕೋ ಅಂತ ಹಾಡಾಡ್ಬೇಕು ನೀವಾಗ. ಏನ ಬೊಗಳ್ತಾ ಇದ್ಯಾ? ನಾನು ನನ್ನ ಶತ್ರು ಒಂದಾಗೋದ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅಣ್ಣ ಯಾಕೆ ಹಿಂಗನ್ಬಿಟ್ರು? ಮಮ್ಮ ನೀನ್ ಮ್ಯಾಟ್ರನ್ನ ಅರ್ಥ ಮಾಡ್ಕೊಂಡು ಹಿಂಗ್ ಸುಮ್ನೆ ಇಬ್ರ ಜೊತೆನೂ ಕಿರಿಕ್ ಮಾಡ್ಕೊತಾ ಇದ್ಯಾ. ನೀನ್ ಅನ್ಕೊಂಡಿರ್ತಾರಲ್ಲ ಏನೂ ಇಲ್ಲ. ಅಂದ್ರೆ ದುಶ್ಮನಿ ಕಂಟಿನ್ಯೂ ಬಾ. ಅಯ್ಯೋ ನನಗೆ ಯಾಕೋ ಇದನ್ನ ಹೇಳಿಲ್ಲ ಮಮ್ಮ. ನಾನ್ ಫುಲ್ಲೇ ಹೇಳ್ದೆ, ಮಡಿಕೇರಿಲಿ ನೆಟ್ವರ್ಕ್ ಇರಲಿಲ್ಲ, ನಿಂಗ್ ಬರೀ ಕೇಳಿಸಿದೆ. ನಾನ್ ತಪ್ಪು ಹೇಳಿಲ್ಲ, ನೀನೇ ಕನ್ಫ್ಯೂಸ್ ಆದೆ ಮಾಮ. ಬಾ ಒಳ್ಳೆ ಮಾಯಿಶ್ಚರೈಸರ್ ಕೊಡ್ತೀನಿ. ನಾನೇ ಹೆಚ್ಚು ಏನಮ್ಮ ಮಂಗಳಾರತಿ ಇಟ್ಕೊಂಡು ಹಂಗ್ ನಿಂತಿದ್ಯಾ? ಅವರೆಲ್ಲ ನನಗೆ ಮಾಡಿ ಸಾಕಾಗ್ಲಿಲ್ವಾ? ನೀನು ಮಾಡ್ಬೇಕಾ? ಬಾ ಮಂಗಳಾರತಿ ನನಗೆ ಮಾಡು. ನಮ್ಮಣ್ಣ ಒಂದ್ ಹೇಟ್ ಕೊಟ್ಟಿದ್ದಕ್ಕೆ ನನಗೆ ಅತಳ ವಿತಳ ಪಾತಾಳ ರಸಾತಳ ಆತಳ ಈತಳ ಮಂಗಳ ಗ್ರಹ ಎಲ್ಲ ಕಾಣಿಸ್ಬಿಡ್ತು. ಇನ್ ಎಲ್ಲರೂ ಹೊಡೆದ್ಬಿಟ್ಟಿದ್ರೆ ದೊಡ್ಡಪ್ಪ ಏನೋ ಹೇಳ್ಬೇಕು ಅಂತ ಕರೆದ್ರಲ್ಲ, ಏನ್ ವಿಷಯ? ಅದಾ ನಿಮ್ಗೆಲ್ಲ ಒಂದ್ ಸಂತೋಷದ ವಿಷಯ ಅಂತ ಇದೀನಿ. ಸಂತೋಷದ ವಿಷಯನ? ಏನಪ್ಪ ಅದು? ನಿಂಗೆ ಆಗ್ಲೇ ಹೇಳಿದೀನಿ, ನಿನ್ಗೆ ಆದಷ್ಟು ಬೇಗ ಮದುವೆ ಮಾಡ್ತೀನಿ ಅಂತ. ನಿನ್ಗೊಂದು ಸಂಬಂಧ ಬಂದಿದೆ ಮಗಳೇ. ಅವರು ನಾಳೆನೆ ನಮ್ಮ ಮನೆಗೆ ಹೆಣ್ಣೊಳಗ್ ಬರ್ತಾ ಇದ್ದಾರೆ. ಬ್ರೋಕರ್ ಮಂಜಣ್ಣ ಫೋನ್ ಮಾಡಿದ್ರು. ಹುಡುಗ ಅಮೆರಿಕಾದಲ್ಲಿದ್ದಾನಂತೆ. ತಿಂಗಳಿಗೆ 3 ಲಕ್ಷಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ತಾನಂತೆ. ಅವ್ರ ಅಪ್ಪ ಅಮ್ಮ ಇಲ್ಲೇ ಬೆಂಗಳೂರಲ್ಲೇ ಇದ್ದಾರೆ. ಅವರು ಕೂಡ ಮಗನ ಮೇಲೆ ಡಿಪೆಂಡ್ ಆಗಿಲ್ಲ. ಇಲ್ಲಿ ಒಂದಷ್ಟು ಕಮರ್ಷಿಯಲ್ ಬಿಲ್ಡಿಂಗ್ ಕೂಡ ಇದೆ, ಅಲ್ಲಿಂದ ಒಂದಷ್ಟು ಬಾಡಿಗೆ ಬರುತ್ತಂತೆ. ಸ್ಟೇಟಸ್ ಅನ್ನೋ ವಿಷಯಕ್ಕೆ ಬಂದಾಗ ಅವ್ರು ನಮ್ಗೆ ಸರಿಸಮಾಗಿದ್ದಾರೆ ಅಂತ ಅನ್ನಿಸ್ತು. ಇದನ್ನ ಪಕ್ಕಕ್ಕಿಟ್ರೆ ಸಂಸ್ಕಾರವಂತ ಕುಟುಂಬ. ಅದಕ್ಕಿಂತ ಹೆಚ್ಚಾಗಿ ಆ ಹುಡುಗ ನಮ್ಮಮ್ಮ ಫೋಟೋ ನೋಡಿ ತುಂಬಾ ಇಷ್ಟಪಟ್ಬಿಟ್ಟಿದಾನಂತೆ. ಅದಕ್ಕೆ ನಾಳೆನೆ ಹೆಣ್ಣೋಡ ಶಾಸ್ತ್ರ ಫಿಕ್ಸ್ ಮಾಡಿದ್ದೀವಿ. ಅಯ್ಯಯ್ಯೋ, ಎಂತ ಒಳ್ಳೆ ಸುದ್ದಿ ಹೇಳಿದ್ರಿ ಬಾವ. ನಿಮ್ ಬೈಗೂ ಸಕ್ಕರೆ ಸುರಿಬೇಕು ಅಂತ ಅನ್ನಿಸ್ತಿದೆ. ಅಮ್ಮು, ಅಮೆರಿಕ ಸಂಬಂಧ ಬಂತಲ್ಲೇ? ಎಲ್ಲ ಓಕೆ ಆದ್ರೆ ಅಮೆರಿಕಾಗ ಆರ್ಕೊಂಡು ಹೊಟ್ಟೋಗ್ತೀಯಲ್ಲ? ಅವಳಿಗೆ ಒಳ್ಳೆ ಸಂಬಂಧ ಬಂದ್ರೆ ನೀನ್ ಯಾಕಮ್ಮ ಖುಷಿಯಾಗಿದ್ಯಾ? ಏ ಜ್ಯೋತಿ, ಅವತ್ ನಾನು ಹೇಳಿದ ಅಷ್ಟು ಮರ್ತೋಯ್ತಾ ನಿನಗೆ? ಅವಳಿಗೆ ಈ ಕಡೆಯಿಂದ ಪ್ರೆಷರ್ ಬಿದ್ರೇನೆ ಕಣಿ ಅವಳ ಬಾಯ್ ಫ್ರೆಂಡ್ ಜೊತೆಗೆ ಎಸ್ಕೇಪ್ ಆಗೋದು. ಅಯ್ಯೋ ದೇವ್ರೆ, ನಾಳೆನೆ ಗಂಡಿನ ಕಡೆಯವ್ರು ಬರ್ತಿದಾರಂದ್ರೆ ನಾನು ಯಾವ ಸೀರೆ ಉಟ್ಕೊಳ್ಳಿ, ಯಾವ ಒಡವೆ ಹಾಕೊಳ್ಳಿ? ಅಯ್ಯೋ, ನನ್ ಕೈ ಕಾಲೇ ಆಡ್ತಿಲ್ಲ. ಹೌದು, ನಾಳೆ ಗಂಡಿನ ಕಡೆಯವ್ರು ಬಂದು ನಮ್ಮ ಅಮ್ಮನಂತೂ ರಿಜೆಕ್ಟ್ ಮಾಡೋದೇ ಇಲ್ಲ, ಪಕ್ಕ ಓಕೆ ಅಂತ ಹೇಳ್ತಾರೆ. ಪರ್ಚೇಸಿಂಗು ಶಾಪಿಂಗ್ ಎಲ್ಲ ಯಾವಾಗ ಮಾಡೋದು ರೀ? ನಾನಂತೂ ಈಗ್ಲೇ ಹೇಳ್ತಿದ್ದೀನಿ, ನನ್ಗೆ ಎಂಗೇಜ್ಮೆಂಟ್ ಒಂದು ಸೂಪರ್ ಆಗಿರೋ ಸೀರೆ ಬೇಕು, ಚಪ್ರಕ್ಕೆ ಮತ್ತೆ ಅರ್ಶನಕ್ಕೆ ಒಂದ್ ಸೀರೆ ಬೇಕು, ಆಮೇಲೆ ದಾರೆಗೆ ನನ್ಗೆ ಮೈಸೂರು ಸಿಲ್ಕ್ ಸೀರೆನೇ ಬೇಕು. ಅಬ್ಬಬ್ಬ, ಅದೆಷ್ಟು ಮಾತಾಡ್ತೀಯ ನೀನು? ಓಡೋ ಟ್ರೈನ್ಗಾದ್ರೂ ಒಂದು ಬ್ರೇಕ್ ಇರುತ್ತೆ, ಆದ್ರೆ ನಿನ್ ಬಾಯ್ಗಿಲ್ವಲ್ಲ. ನಾಳೆ ಬರ್ತಾ ಇರೋದು ಗಂಡನ ಕಡೋರು ಹುಡುಗಿ ನೋಡೋದಕ್ಕೆ, ತಾಳಿಯನ್ನು ಕಟ್ಟಿಸ್ತಾ ಇಲ್ವಲ್ಲ. ಯಾಕಮ್ಮ ಒಂಥರ ಇದೆಯಾ? ನಾನ್ ನಿಮಗೆ ಎಷ್ಟ್ ಸಲ ಹೇಳಿದ್ದೀನಿ ನನಗೆ ಈಗ್ಲೇ ಮದ್ವೆ ಬೇಡ ಅಂತ. ಆದ್ರೂ ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ದೀರಪ್ಪ? ನಾನು ಇನ್ನೂ ಓದ್ಬೇಕು. ಓದ್ಕೋ ಮಗಳೇ, ನಾಳೆ ಬರ್ತಿರೋದು ಬರೀ ಹೆಣ್ಣು ನೋಡೋದಕ್ಕೆ. ಅದಾದ್ಮೇಲೆ ಎಲ್ಲ ಓಕೆ ಆದ್ರೆ ಮದ್ವೆ ಟೈಮ್ ಇದೆಯಲ್ಲ. ಇಲ್ಲ ಅಪ್ಪ,
ನಂಗೆ ಈ ಮದ್ವೆ ಆಗಕ್ ಇಷ್ಟ ಇಲ್ಲ. ಪ್ಲೀಸ್ ಫೋರ್ಸ್ ಮಾಡ್ಬೇಡಿ. ನೋಡಮ್ಮ, ನಾವೇನೇ ಮಾಡಿದ್ರು ನಿನ್ ಒಳ್ಳೇದಕ್ಕೆ. ನೆನ್ನೆ ನಡೆದ ಘಟನೆ ನಿನಗೆ ಗೊತ್ತಿದೆಯಲ್ವ? ಇದೇ ಘಟನೆ ನಮ್ಮೂರಲ್ಲಿ ನಡೆದಿದ್ದು ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ತೋಳ ಹಳ್ಳಕ್ ಬಿದ್ರೆ ಆಳ್ಗೊಂದು ಕಲ್ಲು ಅನ್ನೋ ತರ ತಲೆಗೆ ಒಂದೊಂದು ನಿನ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇರೋರು. ಆಗ ನಿನ್ನ ಭವಿಷ್ಯ ಏನಾಗ್ತಿತ್ತು, ನಮ್ ಗೌರವ ಏನಾಗ್ತಿತ್ತು ಹೇಳು? ಅದನ್ನ ನೋಡ್ಕೊಂಡು ಆ ನಂದನ ಮನೆಯವರು ಸಂಭ್ರಮ ಪಡ್ತಿರೋರು. ನಿನ್ನ ವಿಷಯದಲ್ಲಿ ಯಾರು ಕೂಡ ಕೆಟ್ಟದಾಗ ಮಾತಾಡೋದನ್ನ ನಾವು ಸಹಿಸೋದಕ್ಕೆ ಇಷ್ಟಪಡಲ್ಲ. ಅದಕ್ಕೆ ನಿನ್ಗೆ ಆದಷ್ಟು ಬೇಗ ಮದುವೆ ಮಾಡ್ತೀವಿ. ಅಲ್ಲ, ನಿನ್ನೆ ಅಂತದ್ ಏನಾಯ್ತು? ನಾನ್ ತಲೆ ಸುತ್ತ ಬಿದ್ದಿದೆ ಅಷ್ಟೇ. ಅಷ್ಟೇ ಅಲ್ಲ, ಆ ನಂದನ್ ಮಗ ನಿನ್ನ ಎತ್ಕೊಂಬಂತ ಗೊತ್ತಾ? ನೋಡಮ್ಮ, ನೀನ್ ಹುಟ್ಟಿದಾಗಿಂದ ನಿನಗೇನು ಒಳ್ಳೇದು ಏನು ಕೆಟ್ಟದು ಅಂತ ನಮಗ್ ಚೆನ್ನಾಗಿ ಗೊತ್ತಿದೆ. ನಿನ್ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡಮ್ಮ. ಅಮ್ಮ, ನಿಮ್ಮಪ್ಪ ನಿನ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರೆ ಗೊತ್ತಾ? ಈಗ್ಲೇ ಅಂತಲ್ಲ, ನೀನ್ ಚಿಕ್ಕ ಮಗು ಇದ್ದಾಗ್ಲಿಂದಾನು ಯಾವ ಸ್ಕೂಲಿಗೆ ಸೇರಿಸ್ಬೇಕು, ಯಾವ ಕಾಲೇಜಿಗೆ ಸೇರಿಸ್ಬೇಕು, ಕೆಲ್ಲ ವಿಷಯದಲ್ಲೂ ತುಂಬಾ ಯೋಚನೆ ಮಾಡಿನೇ ನಿರ್ಧಾರ ತಗೊಳ್ತಾರೆ. ಮದ್ವೆ ವಿಷಯದಲ್ಲೂ ಎಂತ ಹುಡ್ಗ ನಿನ್ ಜೀವನದಲ್ಲಿ ಬಂದ್ರೆ ನಿನ್ ಜೀವನ ಚೆನ್ನಾಗಿರುತ್ತೆ ಅಂತ ಒಂದು ಸಲ ಅಲ್ಲ 100 ಸಲ ಯೋಚನೆ ಮಾಡಿ ನಿರ್ಧಾರ ತಗೊಂಡಿರ್ತಾರೆ. ನೀನ್ ಯೋಚನೆ ಮಾಡ್ಬೇಡ ಅಮ್ಮ. ಅಮ್ಮ, ಅಪ್ಪ ತಗೊಳ್ಳೋ ನಿರ್ಧಾರದ ಮೇಲೆ ನಂಗೆ ಯಾವ ಡೌಟು ಇಲ್ಲ. ಬಟ್ ನಾನ್ ಹೇಳ್ತಿರೋದು ಈಗ್ಲೇ ನಂಗೆ ಮದ್ವೆ ಬೇಡ ಅಂತ ಅಷ್ಟೇ. ನನ್ನ ನಿರ್ಧಾರದಲ್ಲಿ ಯಾವ ಬದಲಾವಣೆನೂ ಇಲ್ಲ. ನಿನ್ನ ಮದ್ವೆನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ತೀನಿ. ಇಷ್ಟಕ್ಕೂ ನೆನ್ನೆ ರಾತ್ರಿ ಏನ್ ನಡೀತು? ಅದ್ರಿಂದಾನೇ ಅಪ್ಪ ಮದ್ವೆಗೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇರೋದು. ಮೊದ್ಲು ಸಿದ್ದುನ್ ಮೀಟ್ ಮಾಡಿ ಏನಾಯ್ತು ಅಂತ ಕೇಳ್ಬೇಕು. ಅಮ್ಮ, ಯಾವ ಕಡೆ ಹೊರಟೆ? ನಂಗೊಂದ್ ಕ್ಲಾಸ್ ಇದೆ ಅಮ್ಮ, ಹೋಗ್ ಬರ್ತೀನಪ್ಪ ಚಿಕ್ಕಪ್ಪ. ನಾನು ಗೆಸ್ ಬಿಡೋದು ಕರೆಕ್ಟ್ ಆಗಿದ್ರೆ ಈಗ ಅವಳ ಬಾಯ್ ಫ್ರೆಂಡ್ನ ಮೀಟ್ ಮಾಡಕ್ಕೆ ಹೋಗಿರ್ತಾಳೆ. ಮದ್ವೆಯಿಂದ ಹೇಗ್ ತಪ್ಪಿಸ್ಕೊಂಡು ಹೋಗೋದು ಅಂತ ಪ್ಲಾನ್ ಮಾಡ್ಲಿ. ನನಗೂ ಅದೇ ತಾನೇ ಬೇಕಿರೋದು.